ಲವಿಶ್ ಕ್ವಾಲಿಟೀಸ್ ಬಗ್ಗೆ ಹೇಳಿದ್ರಿ, ಏನ್ ಮಾಡ್ತಾರೆ ಅವರು, ಎಲ್ಲಿರ್ತಾರೆ? ಎಸ್, ಸೊ ಅವರು ಹೀಸ್ ಫ್ರಮ್ ಅನ್ ಇಂಡಸ್ಟ್ರಿಯಲಿಸ್ಟ್ ಫ್ಯಾಮಿಲಿ. ಅವ್ರ ತಂದೆ ಟೆಕ್ಸ್ಟೈಲ್ ಫ್ಯಾಕ್ಟ್ರೀಸ್ ಇದೆ, ಬಟ್ ಹೀ ಈಸ್ ಡೂಯಿಂಗ್ ಸಮಥಿಂಗ್ ಎಲ್ಸ್. ಹೀ ಈಸ್ ಡೂಯಿಂಗ್ ದ್ಯಾಟ್ ಆಸ್ ವೆಲ್ ಎಸ್ ಅವರೊಂದು ಟೆಕ್ ಆಂಟ್ರಪ್ರಿನರ್. ಅಂದರೆ ನಮ್ಮ ಆ್ಯಪ್ಸ್ ಇದೆಯಲ್ವಾ ಫೋನಲ್ಲಿ, ಲೈಕ್ ವಾಟ್ಸ್ಆ್ಯಪ್, ಸೊ ಹೀಸ್ ಇನ್ ಟು ಬಿಲ್ಡಿಂಗ್ ಆ್ಯಪ್ಸ್. ಓಕೆ, ನಿಮ್ಮ ಸಿನಿಮಾಗಳು ನೋಡಿದಾರ ಲವಿಶ್? Yes, he has seen a couple of my films. ಯಾವ್ದು ನೋಡಿದ್ದಾರೆ? ಯಾವ್ದು ಇಷ್ಟ ಆಯ್ತು ಅವ್ರಿಗೆ ತುಂಬಾ? ಆ್ಯಕ್ಚುಲಿ ಕನ್ನಡ ಅವ್ನು ಫುಲ್ ಅವ್ನ ಭಾಷೆ ಬರಲ್ಲ ಪಾಪ, ಸೊ ಏನು ಬೇಕಾದರೂ ಬೈಕೋಬೋದು ನಾನು ಇವಾಗ. ಕನ್ನಡ ಹುಡುಗನ ಮದುವೆ ಆಗ್ತಿಲ್ಲ ನಿಧಿ ಅಂತ ಇಲ್ಲ, ಕನ್ನಡ ಈಸ್ ನಾಟ್ ಸೀನ್, ಬಟ್ ಐ ಥಿಂಕ್ ಈಸ್ ನಾಟ್ ಸೀನ್ ಎನಿ ಆಫ್ ಮೈ ಕನ್ನಡ ಫಿಲ್ಮ್ಸ್. ಬಟ್ ಬಾಲಿವುಡಲ್ಲಿ ಮಾಡಿರೋದು ಅಜಬ್ ಗಜಬ್ ನೋಡಿದ್ರ? ಅಜಬ್ ಗಜಬ್ ನೋಡಿದ್ರು, ಲವ್ ಶಗುನ್, ಡೈರೆಕ್ಟ್ ಇಶ್ಕ್. Oh my god, he's seen all 4. Okay, yeah. Okay, 4 films ನೋಡಿದ್ದಾರೆ. Very nice. Okay, and ನಿಮ್ಮ ಫೇವರೆಟ್ ಅವ್ರಿಗೆ ಇಷ್ಟ ಆಗುವಂತ ಸಾಂಗ್ ಯಾವುದು? ಇದು ಯಾವುದು ಅಂತ ಹೇಳಿ ಸಾಕು. ಯಾವುದು? he likes romantic songs. ಅಂದರೆ he likes the song, ಒಂದು ಸಾಂಗ್ ಇದೆ ಅಜಬ್ ಗಜಬ್ ಲವಲಿ, ಮೋಹಿತ್ ಚೌಹಾನ್ ಹಾಡಿದ್ದು. ಇನ್ನೊಂದು ಲವ್ ಶಗುನಲ್ಲಿ ಅರಿಜಿತ್ ಸಿಂಗ್ ಹಾಡಿದ್ದು ಹಾಡಿದೆ, ಅದು ಇಷ್ಟಪಡ್ತಾರೆ. ಸೊ he loves those songs. ಸಿನಿಮಾಗಳಲ್ಲಿ ನೀವು ಆಕ್ಟ್ ಮಾಡೋದು ಲವಿಶ್ ಇಷ್ಟನಾ? ತುಂಬಾ ಇಷ್ಟ. he is so sweet. ನನ್ನ ಸ್ಕ್ರೀನಲ್ಲಿ ನೋಡೋದು ತುಂಬ ಇಷ್ಟ. ನನ್ನ ಆ್ಯಕ್ಟಿಂಗ್ ಅದಾದ್ಮೇಲೆ ಇದು ಚೆನ್ನಾಗಿತ್ತು, ಇದು ಸ್ವಲ್ಪ ಕಾಸ್ಟ್ಯೂಮ್ ಚೇಂಜ್ ಮಾಡ್ಬೋದಿತ್ತು. he'll give his feedback, which is damn sweet. And he still says you have to continue acting because you're good at it ಅಂತ ಹೇಳ್ತಾನೆ. ನಾಟ್ ಜಸ್ಟ್ ಹಿಮ್, ಅವನ್ ತಂದೆ ತಾಯಿಯೂ ಅಷ್ಟೇ. ನನ್ನ ಸೊಸೆ ಅಂತ ಹೇಳಲ್ಲ, ನನ್ನ ಮಗಳಂತೇನೆ ಹೇಳ್ತಾನೆ. ಮಗಳಿದ್ದಂಗೆ ನೀನು, ಯು ಹ್ಯಾವ್ ಟು ಕಂಟಿನ್ಯೂ ವಾಟ್ ಯು ಡೂಯಿಂಗ್ ಅಂತ. ಟೆಲ್ ಮಿ, ನಿನ್ಗೆ ಏನು ಖುಷಿ ಸಿಗುತ್ತೆ ಅದೇ ಮಾಡಮ್ಮ, ವಿಲ್ ಸಪೋರ್ಟ್ ಯು ಅಂತ. ಮದುವೆ ಎಲ್ಲಿ ನಡೆಯುತ್ತೆ ನಿಧಿದು? ಎಸ್, ಸೊ ಮದುವೆಯಲ್ಲಿ ವಿ ಆರ್ ಡೂಯಿಂಗ್ ಇಂಟಿಮೇಟ್ ಫಂಕ್ಷನ್ಸ್ 3, ಮತ್ತೆ ಒಂದು ರಿಸೆಪ್ಷನ್ ಇರುತ್ತೆ. ಎಲ್ಲ ನಾವು ಕೂರ್ಗಲ್ಲಿ ಮಾಡ್ತಾ ಇದ್ದೀವಿ. ಕೂರ್ಗಲ್ಲಿ ಮಾಡ್ತಾ ಇದ್ದೀರಾ? ಎಸ್, ನಮಗೆ ಡೆಸ್ಟಿನೇಷನ್ ವೆಡ್ಡಿಂಗ್ ಮಾಡಬೇಕಿತ್ತು, ಬಟ್ ವಿ ಹ್ಯಾಡ್ ಅನ್ ಆಪ್ಷನ್, 2 ಫೈನಲ್ ಆಪ್ಷನ್ಸ್ ಬಿಟ್ವೀನ್ ಕೂರ್ಗ್ ಆ್ಯಂಡ್ ಗೋವಾ. ಸೊ ನನ್ನ ಬಾಂಬೆಯಲ್ಲಿರೋ ಫ್ರೆಂಡ್ಸ್ ಎಲ್ಲ ದೇ ಆಲ್ ಆರ್ ಡೈಯಿಂಗ್ ಟು ಸಿ ಕೂರ್ಗ್, ಬಿಕಾಸ್ ಅಷ್ಟು ಅವ್ರು ಕೇಳಿದ್ದಾರೆ ಕೂರ್ಗ್ ಬಗ್ಗೆ, ಯುನೋ. ಆ್ಯಂಡ್ ಗೋವಾ ನಾವು ಒನ್ಸ್ ಇನ್ 2-3 ಮಂತ್ಸ್ ಹೋಗ್ತಾನೆ ಇರ್ತೀವಿ. ಸೊ ಲೈಕ್ ಬೇಡ, ಅಲ್ಲಿ ಮಾತ್ರ ಇಟ್ಕೋಬೇಡ, ಪ್ಲೀಸ್ ಹ್ಯಾವ್ ಇಟ್ ಇನ್ ಕೂರ್ಗ್. ಸೊ ವಿ ಡೂಯಿಂಗ್ ಇಟ್ ಇನ್ ಎ ರೆಸಾರ್ಟ್ ದೇರ್. ವಿಲ್ ಹ್ಯಾವ್ ಅ ರೆಗ್ಯುಲರ್ ಪೂಲ್ ಪಾರ್ಟಿ, ಸಂಗೀತ್, ಫೇರಾಸ್, ಅದಾದ್ಮೇಲೆ ರಿಸೆಪ್ಷನ್ ಇರುತ್ತೆ. ಮದುವೆಗೆ ಏನೇನೆಲ್ಲ ತಗೊಂಡಿದ್ದೀರಾ ಆಲ್ರೆಡಿ? ಸ್ಯಾರಿ ಹೇಗಿರುತ್ತೆ ನಿಧಿ? ಸ್ಯಾರಿ ನಾನು ಕೂರ್ಗ್ ಸ್ಯಾರಿ ಹಾಕ್ತಾ ಇದ್ದೀನಿ ರಿಸೆಪ್ಷನ್ಗೆ, ಬಟ್ ಅದಕ್ಕಿಂತ ಮುಂಚೆ ಐ ಆಮ್ ವೇರಿಂಗ್ ಆಲ್ ಲೆಹಂಗಾಸ್ ಆ್ಯಂಡ್ ಯುನೋ ಇಂಡಿಯನ್ ಸ್ಟಫ್ ಲೈಕ್ ದ್ಯಾಟ್. ಅದೆಲ್ಲ ಮಾಡ್ತಿದ್ದಾರೆ. ಸೊ ನನ್ನ ಟ್ರೂಸೋ ಎಲ್ಲ ನಾನು ಮೋಸ್ಟ್ಲಿ ಬಾಂಬೆಯಿಂದನೇ ಮಾಡಿದ್ದು. ಇಟ್ ಈಸ್ ಅ ಮಿಕ್ಸ್ ಆಫ್ ಡಿಸೈನರ್ಸ್, ತರುಣ್ ತೇಲಿಯಾನಿ, ತಮನ್ನಾ ಪಂಜಾಬಿ ಕಪೂರ್, ಡಾಲಿ ಜೆ ಆ್ಯಂಡ್ ನತಾಶಾ ದಲಾಲ್. ಓಕೆ, ಇಟ್ಸ್ ಅ ಮಿಕ್ಸ್. ಓಕೆ, ಓಕೆ. ಸೊ ಯಾವ ಕಲರ್ಸ್ನ ತುಂಬ ಇಷ್ಟಪಟ್ಟು ಮಾಡಿಸ್ಕೊತಿದ್ದೀರಾ? ಆ್ಯಕ್ಚುಲಿ ನಾನು ರೆಸಾರ್ಟ್ ಅಲ್ಲಿ ಆಗ್ತಾ ಇರೋ ಫಂಕ್ಷನ್ಸ್ಗೆ ಓನ್ಲಿ ವೇರಿಂಗ್ ಪೇಸ್ಟಲ್ ಶೇಡ್ಸ್. ಲೈಕ್ ನಂಗೆ ಈ ಥರ ಕಲರ್ಸ್, ತುಂಬ ಲೈಟ್ ಕಲರ್ಸ್, ಡಲ್ ಕಲರ್ಸ್ ಇಷ್ಟ. ರೆಡ್ ಹಾಕ್ತಾನೆ ಇಲ್ಲ, ಬಟ್ ನನ್ನ ರಿಸೆಪ್ಷನ್ಗೆ ಐ ಆಮ್ ವೇರಿಂಗ್ ಅ ಬ್ರೈಟ್ ರೆಡ್ ಸ್ಯಾರಿ. ಓ ಮೈ ಗಾಡ್. ಎಸ್, ಓಕೆ. ಫುಲ್ ರೆಡ್ ಅಲ್ಲಿ ರೆಡ್ ಗುಲಾಬಿ ಥರ ಕಾಣಿಸ್ತೀರಾ ಹಾಗಾದ್ರೆ? ಹೌದು, ರೆಡ್ ರೋಸ್. ಹೌದು, ಓನ್ಲಿ ಫಾರ್ ದ ರಿಸೆಪ್ಷನ್. ಓಕೆ, ಆ್ಯಂಡ್ ಡೆಫಿನೆಟ್ಲಿ ವಂಡರ್ಫುಲ್ ಒಂದು co-star, I mean ನಿಮ್ಮ ಒಂದು ಒಳ್ಳೆ ಪಾರ್ಟ್ನರ್ ಆಗ್ತಾರೆ ಲವಿಶ್ ಅಂತ. Yes, you're right actually. ಫಿಲ್ಮ್ ಭಾಷೆಯಲ್ಲಿ ಮಾತಾಡಿ ಅದೇ ಬಂತು. ಐ ಶುಡ್ ಟೆಲ್ ಹಿಮ್, ಇದೊಂದು ನೀನು ತುಂಬ ಒಳ್ಳೆ co-star ಆಗಿದೆಯಾ ಅಂತ. ಬಟ್ ನನಗೆ ಯಾವ ಥರ ಫೀಲ್ ಆಗ್ತಾ ಇದೆ ಅಂದರೆ, ನನ್ನ ಹೇರ್ ಆ್ಯಂಡ್ ಮೇಕಪ್ ಅವರು ಲಾಸ್ಟ್ 4-5 ಇಯರ್ಸಿಂದ ಬಾಂಬೆ ಅವರೇ ನನಗೆ ಇಲ್ಲೂ ಮೇಕಪ್ ಮಾಡ್ತಾ ಇದ್ದಾರೆ. ಅವ್ರ ಜೊತೆ ಬ್ರೈಡಲ್ ಅಂದರೆ ಮೂವೀಸ್ ಆ್ಯಂಡ್ ಶೂಟ್ಸ್, ಫೋಟೋ ಶೂಟ್ಸ್ಗೆ ಒಂದು 5 ಸಲ ಆಲ್ರೆಡಿ ಬ್ರೈಡ್ ಆಗಿದ್ದೀನಿ. ಸೊ ಐಮ್ ಲೈಕ್, ಐ ಹ್ಯಾವ್ ಅ ಫೀಲಿಂಗ್ ಆ ಟೈಮಲ್ಲೂ ಅಷ್ಟೇ ನನಗೆ ಅನ್ಸುತ್ತೆ ಇವಾಗ ಹೋಗಿ ಕ್ಯಾಮ್ರಾ ಫೇಸ್ ಮಾಡಬೇಕು. ಯು ನೋ, ಐ ಆಮ್ ಗೆಟಿಂಗ್ ರೆಡಿ. ಕರೆಕ್ಟ್. ಇಟ್ ವೋಂಟ್ ಫೀಲ್ ಲೈಕ್. ನಾವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ, ತುಂಬ ಎಕ್ಸೈಟಿಂಗ್ ಆಗಿರುತ್ತೆ ಮದುವೆ ಅಂತ ಹೇಳ್ಬಿಟ್ಟು. ಸೊ ಲೆಟ್ಸ್ ಸಿ ಹೆಂಗಾಗುತ್ತೆ ಮದುವೆ ಅಂದ್ಬಿಟ್ಟು. ನಿಮ್ಮ ಎಲ್ಲ ಕನಸುಗಳು ನನಸಾಗ್ಲಿ ನಿಧಿ, ಅಂಡ್ ಸಿನಿಮಾ ಕೆರಿಯರು ಕೂಡ ಹಾಗೆ ಬ್ರೈಟ್ ಆಗಿರಲಿ ಅಂತ ಹಾರೈಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ ನಿಧಿ ಸುಬ್ಬಯ್ಯ ಮದುವೆ ಮಾತು. ತುಂಬ ಜೋರಾಗಿರುತ್ತೆ. ಸೊ ಎಲ್ಲ ವೆಯ್ಟ್ ಮಾಡೋಣ ಮದುವೆಗೋಸ್ಕರ ಹೇಗೆ ನಡೆಯುತ್ತೆ ಅಂತಾನೂ ಕೂಡ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.